ಎಂತಲ್ಲಿ ಚಿಕನ್ದು ಒಂದು ಉಪ್ಪಿನಕಾಯಿ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡ್ತಾರೆ ರೆಸಿಪೀಸ್ ಎಲ್ಲ ಅವರು. ನಾನು ಹೇಳಿದ್ನಲ್ಲ ಮನೆಯಲ್ಲಿ ಎಲ್ಲ ತಿಂಡಿಗಳನ್ನ ಮಾಡ್ತಾರೆ ಅಂತ ಅವರು. ನನಗೋಸ್ಕರ ಪಿಕಲ್ ರೆಡಿ ಮಾಡಿ ಚಿಕನ್ದು ಕೊಟ್ಟಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಸಾಂಬಾರು ಮಾಡ್ಕೊಬಂದಿದ್ರಂತೆ. ಈ ವೆದರ್ ಹಂಗಿದೆ. ಆಮೇಲೆ ಮಧ್ಯಾಹ್ನ ಮೇಲೆ ಒಬ್ಬರು ಥೆರಪಿ ಮಾಡೋಕ್ಕೆ ಬಂದಿದ್ರು. ಆ್ಯಕ್ಚುಲಿ ಬ್ಯಾಕ್ ಪೇನ್ಗೆ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ ನಾನು ಫೇಸ್ಬುಕ್ಕಲ್ಲಿ. ಅದನ್ನು ನೋಡಿಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರೂ ಈ ಥರ ಥೆರಪಿಗಳನ್ನೆಲ್ಲ ಹೋಮ್ ಸರ್ವಿಸ್ ಎಲ್ಲ ಮಾಡ್ತಾರಂತೆ. ಅವರು ನಂಗೆ ನಿಯರ್ ಬೈ ಇರೋದು ಹಂಗೆ ಮಾಡಿದ್ದಾರೆ. ನಾನ್ ವೆಜ್ಜಲ್ಲಿ ಪಿಕಲ್ ಮಾಡ್ತಾರೆ ಅಂದರೆ ನಂಬೋಕ್ಕಾಗ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ತಿಂದಾಗ ನನಗೆ ಆಶ್ಚರ್ಯ ಆಗಿತ್ತು, ನಾನ್ ವೆಜ್ಜಲ್ಲಿ ಹೆಂಗೆ ಪಿಕಲ್ ಮಾಡ್ತಾರೆ ಅಂತ. ಮೆಟ್ರೋದಲ್ಲಿ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಜನ ಇದ್ರಪ್ಪ. ಹೋಗೋಕ್ಕೆ ಬಿಡ್ತಾಯಿಲ್ಲ, ಅಷ್ಟು ರಶ್ ಅಂದರೆ ರಶ್ಶು. ನಾನು ಒಂದು ಕೆಲಸದ ಮೇಲೆ ಹೋಗಿದ್ದೆ, ಅಲ್ಲಿ ನೋಡ್ತಾ ಇದ್ದೆ. ನೋಡಿ, ಇವತ್ತೊಂದು ವಿಷಾದಕರ ಸಂಗತಿ ಅಂತ ಹೇಳಿದ್ರೆ 12 ಜನ ಕಾಲು ತುಳಿತಕ್ಕೆ ಒಳಗಾಗಿ ಸತ್ತಿರೋವಂಥದ್ದು. ಸೊ ಅಭಿಮಾನ ತೋರಿಸಿ, ಅದೇ ಹುಚ್ಚು ಅಭಿಮಾನ ತೋರ್ಸೋಕ್ಕೆ ಹೋಗ್ಬೇಡಿ. ಒಂದೆರಡು ಹಳ್ಸಿನ ತೊಳೆ ಇತ್ತು, ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ರಸನೆ ಮಾಡಿದೆ. ಮತ್ತು ಚಿಕನ್ ಸಾಂಬಾರು ಕೊಟ್ಟಿದ್ದಾರೆ. ಮತ್ತು ಇದು ಪಿಕಲ್, ಇದು ಎಂತಲ್ಲಿ ಚಿಕನ್ದು ಒಂದು ಉಪ್ಪಿನಕಾಯಿ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡ್ತಾರೆ ರೆಸಿಪೀಸ್ ಎಲ್ಲ ಅವರು. ನಾನು ಹೇಳಿದ್ನಲ್ಲ ಮನೆಯಲ್ಲಿ ಎಲ್ಲ ತಿಂಡಿಗಳನ್ನ ಮಾಡ್ತಾರೆ ಅಂತ ಅವರು. ನನಗೋಸ್ಕರ ಪಿಕಲ್ ರೆಡಿ ಮಾಡಿ ಚಿಕನ್ದು ಕೊಟ್ಟಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಸಾಂಬಾರು ಮಾಡ್ಕೊಬಂದಿದ್ರಂತೆ. ಇವಾಗ ಬಿಸಿ ಮಾಡ್ಕೊಂಡು ಮುದ್ದೆ ಏನಾದರೂ ಮಾಡ್ಕೋಬೇಕು. ಮತ್ತು ಇದು ಕೂಡ ರೆಡಿ ಮಾಡಿ ಇವಾಗ ಅದ್ರ ಜೊತೆಗೆ ಜಾಮೂನೆಲ್ಲ ಕೊಟ್ಟಿದ್ದಾರೆ ನಮ್ಮ ಪೂರ್ವಿಗೆ ಅಂತ. ಅವನಿಗದು ತುಂಬ ಇಷ್ಟ ಜಾಮೂನ್ ಅಂದರೆ, ಹಂಗಾಗಿ ಜಾಮೂನೆಲ್ಲ ತಗೊಬಂದಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಯಾವ ವೀಡಿಯೋನೂ ಮಾಡಿಲ್ಲ, ಡ್ಯೂಟಿನೂ ಹೋಗಿಲ್ಲ. ತುಂಬ ಬ್ಯಾಕ್ ಪೇನ್ ಇತ್ತು, ಈ ವೆದರ್ ಹಂಗಿದೆ. ಆಮೇಲೆ ಮಧ್ಯಾಹ್ನ ಮೇಲೆ ಒಬ್ಬರು ಥೆರಪಿ ಮಾಡೋಕ್ಕೆ ಬಂದಿದ್ರು. ಆ್ಯಕ್ಚುಲಿ ಬ್ಯಾಕ್ ಪೇನ್ಗೆ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ ನಾನು ಫೇಸ್ಬುಕ್ಕಲ್ಲಿ. ಅದನ್ನು ನೋಡಿಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರೂ ಈ ಥರ ಥೆರಪಿಗಳನ್ನೆಲ್ಲ ಹೋಮ್ ಸರ್ವಿಸ್ ಎಲ್ಲ ಮಾಡ್ತಾರಂತೆ. ಅವರು ನಂಗೆ ನಿಯರ್ ಬೈ ಇರೋದು, ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅಕ್ಕ ನಾನು ಮಾಡಿಕೊಡ್ತೀನಿ, ನಿಮಗೆ ಸ್ವಲ್ಪ ಪೇನ್ ಎಲ್ಲ ಕಮ್ಮಿ ಆಗುತ್ತೆ, ಆಯಿಲ್ದೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರಂತೆ ಅವರು. ಆಮೇಲೆ ಹೋಮ್ ಸರ್ವಿಸ್ ಎಲ್ಲ ಮಾಡ್ತಾರಂತೆ. ಹಾಗಾಗಿ ಬಂದಿದ್ದರು. ಬಂದು ಮಧ್ಯಾಹ್ನ ಮಸಾಜ್ ಎಲ್ಲ ಮಾಡೋದ್ರು. ಮಾಡಾದ್ಮೇಲೆ 2 ದಿನ ಪೇನ್ ಹಂಗೆ ಕಂಟಿನ್ಯೂ ಇರುತ್ತೆ, ಅದಾದಮೇಲೆ ಕಮ್ಮಿ ಆಗುತ್ತೆ, ನೋಡೋಣ ಅಂತ ಹೇಳಿದ್ದಾರೆ. ಸ್ಟ್ರೋಕ್ ಆಗಿರೋರಿಗೆಲ್ಲ ತುಂಬ ಜನಕ್ಕೆ ರಿಕವರಿ ಆಗಿದೆ. 30%, 40% ಈ ಥರ ಇರೋರಿಗೆಲ್ಲ ರಿಕವರ್ ಆಗಿರೋವಂಥ ಚಾನ್ಸಸ್ ಇದೆ. ಅಟ್ಲೀಸ್ಟ್ ನಿಮಗೆ ಪೇನ್ ಆದರೂ ಕಮ್ಮಿ ಆಗಲಿ ಅಂತ ಹೇಳಿದರು. ಅದೇ ಒಳ್ಳೇದಾಯಿತು ಅಂದ್ಬಿಟ್ಟು ನಾನಿವತ್ತು ಅದನ್ನು ಮಾಡಿಸ್ಕೊಂಡೆ. ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಹೇಳಿದರು, ರೆಸ್ಟಲ್ಲಿ ಇರಿ ಅಂತ ಹೇಳಿದ್ರು. ಹಂಗಾಗಿ ನಾನು ಡ್ಯೂಟಿಗೇನು ಹೋಗಲಿಲ್ಲ. 1-2 ಅವರ್ ಮಲಗಿದ್ದೆ. ಮತ್ತೆ ಇನ್ನೂ ಒಂದು ಕೆಲಸ ಇತ್ತು, ಹಾಗಾಗಿ ಸಿಟಿ ಕಡೆ ಹೋಗ್ಬಿಟ್ಟು ಬಂದೆ. ಬರೋವಾಗ ಈ ಪಿಕಲ್ ಮಾಡ್ತಾಯಿದ್ರಂತೆ, ಆರ್ಡ್ರು ಬಂದಿತ್ತಂತೆ ಅವ್ರಿಗೆ. ಆವಾಗ ನಿಮಗೂ ಮಾಡಿಕೊಡ್ಲಾ ಅಂತ ಕೇಳಿದ್ರು. ನಾನು ಒಂದು ಸಾರಿ ಹೇಳಿದ್ದೆ, ಈ ಥರ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಂತೆ ನಾನ್ ವೆಜ್ಜಲ್ಲಿ, ಆವಾಗ ರೈಸ್ ಗೀಸ್ ಮಾಡ್ಕೊಂಡು ಬಿಸಿ ತಿನ್ಬೋದು ಅಂತ. ಸೊ ಹಂಗಾಗಿ ನನಗೂ ಮಾಡಿಕೊಟ್ರು. ವೆಜ್ಜು, ನಾನ್ ವೆಜ್ಜು, ಸ್ವೀಟ್ಸು ಮತ್ತು ಸ್ನ್ಯಾಕ್ಸು ಎಲ್ಲನೂ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆಮೇಲೆ ನನಗಿಂತ ಕಮ್ಮಿ ದುಡ್ಡು ತಗೋತಾರೆ ಅವರು. ಹಂಗಾಗಿ ಹೋಮ್ ಮೇಡ್ ಆಗಿರೋದ್ರಿಂದ ನನಗೂ ಇಷ್ಟ. ಚಿಕನ್ ಪಿಕಲ್ ಅಂತ ಇದು ತಿಂತೀಯಾ? ತೂ ಅಲ್ಲಪ್ಪ, ಹಂಗೆಲ್ಲ ಅನ್ಬಾರ್ದು. ಚಿಕನ್ನಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ನಿಮ್ಗೆ ಅದು ಗೊತ್ತಿಲ್ಲ. ತಿಂತೀಯ? ಒಂದೇ ಪೀಸ್ ನೋಡು, ಟೇಸ್ಟ್ ನೋಡ್ಬಾ. ಮಿಕ್ಸ್ ಮಾಡ್ಕೊಂಡು ಅನ್ನ ಮಾಡ್ದಾಗ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಸರಿ ಬಾ, ನಿನ್ಗೋಸ್ಕರ ಅಜ್ಜಿ ನೋಡು ಮಾಡ್ಕೊಂಬಂದೈತೆ, ನಿಮ್ಮ ಅಜ್ಜಿ. ಕ್ವಾ ತಿನ್ನು ಜಾಮೂನ್. ನೀನು ಇಷ್ಟ ಅಂತ ಹೇಳಿದ್ನಲ್ಲ, ಹಂಗಾಗಿ ಮಾಡ್ಬಿಟ್ಟವ್ರೆ ಪಾಪ. ಅವ್ರು ನೋಡಿ, ಯಾರ್ಯಾರೋ ಗೊತ್ತಿರೋದು ನನಗೆ, ಯಾರ್ಯಾರೋ ಮಾಡ್ಕೊಬಂದು ಕೊಡ್ತಾರೆ. ನೀನು ಎಲ್ಲ ತಿನ್ಬಿಡ್ತೀಯಾ? ಅಯ್ಯೋ ಕಮ್ಮಿ ತಿನ್ನೋ, ಸ್ವಲ್ಪ ಇಟ್ಕೋ, ಲೂಸ್ ಮೋಷನ್ ಆಗ್ಬಿಡ್ತದೆ. ಒಟ್ಟಿಗೆ ತಿನ್ಬೇಡ. ಯಾರೋ ಎಲ್ಲಿಂದನೋ ಹೆಂಗೆಂಗೋ ನಂಟು ಹೆಂಗೆಂಗೋ ಬಂದು ಸ್ವಲ್ಪ ಏನೋ ಇಂಥವೆಲ್ಲ ಕೊಡ್ತಾರೆ. ಅದಕ್ಕೆ ತುಂಬ ಖುಷಿ ಪಡಬೇಕು. ಚೆನ್ನಾಯ್ತಾ?
ತಿಂದ ಅವರೇ ಮಾಡಿರೋದು, ಅವ್ರಿಗೆಲ್ಲ ಗೊತ್ತು ಮಾಡೋದು. ಇರು ಒಂದು ಸ್ಪೂನ್ ಅಂತ ಕೊಡ್ತೀನಿ. ಹಂಗ್ ಮಾಡ್ಬಾರ್ದು, ಇರು. ಗಮ್ಮತ್ತಾಯ್ತಾ? ಊಟಕ್ಕೆ ಹಾಕೊಂಡು ತಿಂತ್ಯಾ? ಸೊ ಪಿಕ್ಕಲ್ಲು ಒಂದೇ ಒಂದು ಟೇಸ್ಟ್ ನೋಡೋಣ ಅಂತ ಇವಾಗ ತಕ್ಕೊಂಡಿದ್ದೀನಿ. ವಾವ್, ಸಕ್ಕತ್ತಾಗೈತೆ. ತಿನ್ನೋಡು, ತಿಂದಂಗೆ ಕಳ್ದೋಯ್ತ. ಹೆಂಗೈತೆ? ಆ್ಯಕ್ಚುಲಿ ಇದು 4 years ಬ್ಯಾಕು ನಾನು ಒಂದು ಟ್ರೈನಿಂಗ್ ಸೆಂಟರಲ್ಲಿ ಇದ್ದಾಗ ಈ ಥರದ್ದೆಲ್ಲ ಯಾರೋ ಮಾಡ್ತಾ ಇದ್ರಂತೆ. ಅವ್ರು ನಮ್ಗೆ ಒಂದೇ ಒಂದು ಪೀಸು ಒಂದಿಷ್ಟು ಇದನ್ನ ಅನ್ನಕ್ಕೆ ನೆಂಚ್ಕೊಳಕ್ಕೆ ಕೊಟ್ಟಿದ್ರು. ತಿಂದಿದ್ದೆ, ಅದೇ ಟೇಸ್ಟ್ ಗೊತ್ತಾಗ್ತಿದೆ ನನಗೆ. ಸಖತ್ತಾಗಿ ಮಾಡಿದ್ದಾರೆ. ನಾನ್ ವೆಜ್ಜಲ್ಲಿ ಪಿಕಲ್ ಮಾಡ್ತಾರೆ ಅಂದರೆ ನಂಬಕ್ಕಾಗ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ತಿಂದಾಗ ನನಗೆ ಆಶ್ಚರ್ಯ ಆಗಿತ್ತು, ನಾನ್ ವೆಜ್ಜಲ್ಲಿ ಹೆಂಗೆ ಪಿಕಲ್ ಮಾಡ್ತಾರೆ ಅಂತ. ಇನ್ನೊಂದು ಬೇಕಾ? ಚೆನ್ನಾಗಿ ಮಾಡಿದ್ದಾರೆ.